ನಮಸ್ಕಾರ. ಸಾತ್ವಿಕ ಜ್ಞಾನಂ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ಆಳವಾದ ಆಧ್ಯಾತ್ಮಿಕತೆ ಮತ್ತು ಸ್ವಯಂ ಅರಿವನ್ನು ಅನ್ವೇಷಿಸೋಣ. ಆತ್ಮವು ದೈವಿಕತೆಯನ್ನು ಸಂಧಿಸುವ ಅಜ್ಞಾತ ಲೋಕವನ್ನು ಪ್ರವೇಶಿಸಿ ನಿರ್ವಾಣ ಶತಕದ ಅತೀಂದ್ರಿಯ ಬೋಧನೆಗಳಿಗೆ ಪ್ರವೇಶಿಸೋಣ ಮತ್ತು ಅಸ್ತಿತ್ವದ ರಹಸ್ಯಗಳನ್ನು ಬಹಿರಂಗಪಡಿಸೋಣ. ಆದಿಶಂಕರಾಚಾರ್ಯರು ಸಾವಿರಾರು ವರ್ಷಗಳ ಹಿಂದೆ ಬರೆದ ನಿರ್ವಾಣ ಶತಕಂ ಮಂತ್ರವು ಆಂತರಿಕ ಶಾಂತಿಯನ್ನು ಪಡೆಯಲು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ. ನಿರ್ವಾಣ ಶತಕವು ಆತ್ಮಶತಕಂ ಎಂದು ಕರೆಯಲ್ಪಡುತ್ತದೆ. ಇದು ಶ್ರೀ ಆದಿಶಂಕರಾಚಾರ್ಯರು ಪಠಿಸಿದ 6 ಹಂತದ ಶ್ಲೋಕಗಳ ಸಂಕಲನವಾಗಿದೆ. ಶ್ರೀ ಆದಿಶಂಕರಾಚಾರ್ಯರು ಭಗವಾನ್ ಶಿವ ಮತ್ತು ಇತರ ದೇವರು ದೇವತೆಗಳ ಮೇಲೆ ಹಲವಾರು ಸ್ತೋತ್ರಗಳನ್ನು ರಚಿಸಿದ್ದಾರೆ. ಅವರೇ ಭಗವಾನ್ ಶಿವನ ಅಭಿವ್ಯಕ್ತಿ ಎಂದು ನಂಬಲಾಗುತ್ತದೆ. ನಿರ್ವಾಣ ಶತಕವು ಅದ್ವೈತ ಪರಿಕಲ್ಪನೆಯನ್ನು ಆಧರಿಸಿದೆ. ಇದರ ಅರ್ಥ ಜೀವಾತ್ಮ ಅಂದರೆ ವೈಯಕ್ತಿಕ ಆತ್ಮ ಮತ್ತು ಪರಮಾತ್ಮ ಅದುವೇ ದೈವಿಕ ಆತ್ಮ ಎರಡು ವಿಭಿನ್ನ ಅಂಶಗಳಲ್ಲ, ಆದರೆ ಒಂದೇ ಆಗಿವೆ. ಜೀವಾತ್ಮದ ಗುರಿ ಪರಮಾತ್ಮನ ಮಟ್ಟವನ್ನು ಸಾಧಿಸುವುದು. ಇದು ಆತ್ಮ ಸಾಕ್ಷಾತ್ಕಾರದ ಅಭಿವ್ಯಕ್ತ. ನಿರ್ವಾಣ ಶತಕಂನ ಮೂಲವನ್ನು ತಿಳಿಯೋಣ. ಶ್ರೀ ಆದಿಶಂಕರಾಚಾರ್ಯರು ಜ್ಞಾನವನ್ನು ಅರಸುತ್ತಾ ಮತ್ತು ಹರಡುತ್ತಾ ಭಾರತದಾದ್ಯಂತ ಪ್ರಯಾಣಿಸಿದರು. ನಂಬಲಾರದಂತೆ ಶ್ರೀ ಆದಿಶಂಕರರು 8 ವರ್ಷದ ಬಾಲಕನಾಗಿ ನರ್ಮದಾ ನದಿಯ ದಡದ ಮೇಲೆ ನೆರೆಹೊರೆಯಲ್ಲಿ ಓಡಾಡುತ್ತಿದ್ದರು. ಶ್ರೀ ಆದಿಶಂಕರಾಚಾರ್ಯರು ತನಗಾಗಿ ಒಬ್ಬ ಆಧ್ಯಾತ್ಮಿಕ ಗುರುವನ್ನು ಹುಡುಕುತ್ತಿದ್ದರು. ಅವರು ಶ್ರೀ ಗೋವಿಂದ ಭಗವತ್ಪಾದರನ್ನು ಭೇಟಿಯಾದರು. ಶ್ರೀ ಶಂಕರರನ್ನು ನೋಡಿದ ನಂತರ ಗೋವಿಂದ ಭಗವತ್ಪಾದರು ನೀನು ಯಾರು ಎಂದು ಕೇಳಿದರು. ಶ್ರೀ ಆದಿಶಂಕರರು ನಿರ್ವಾಣ ಶತಕಂ ಅಥವಾ ಆತ್ಮಶತಕಂ ಎಂದು ಕರೆಯಲ್ಪಡುವ 6 ಶ್ಲೋಕಗಳನ್ನು ಪಠಿಸಿದ್ದಾರೆಂದು ನಂಬಲಾಗಿದೆ. ಈ ಪಠಣಗಳನ್ನು ಕೇಳಿದ ನಂತರ ಶ್ರೀ ಆದಿಶಂಕರರನ್ನು ಶ್ರೀ ಗೋವಿಂದ ಭಗವತ್ಪಾದರು ತಮ್ಮ ಶಿಷ್ಯನಾಗಿ ಸ್ವೀಕರಿಸಿದರು. ನಿರ್ವಾಣ ಶತಕಂನ ಪರಿಕಲ್ಪನೆ ಹೀಗಿದೆ. ನಿರ್ವಾಣ ಶತಕವು ಏಕತೆಯ ತತ್ವಗಳ ಮೇಲೆ ರಚಿತವಾಗಿದೆ. ಅಂದರೆ ಆಂತರಿಕ ಆತ್ಮ ಅದುವೇ ಜೀವಾತ್ಮ ಸ್ವಯಂ ಸಾಕ್ಷಾತ್ಕಾರದ ಮೂಲಕ ಭಗವಾನ್ ಶಿವ ಅಂದರೆ ಪರಮಾತ್ಮ ಆಗಿ ರೂಪಾಂತರಗೊಳ್ಳುತ್ತದೆ. ಈ ಪರಮಾತ್ಮನ ಸಾಧನೆಯು ಸ್ವಯಂ ಮುಕ್ತಿಯ ಮೂಲಕ ಮಾತ್ರ ಸಾಧ್ಯ. ಅಂದರೆ ಭೌತಿಕ ಬಾಂಧವ್ಯಗಳನ್ನು ಬಿಡುವುದು. ವಾನ ಎಂದರೆ ಮರ ಅಥವಾ ಬಟ್ಟೆಯಂತಹ ಆಧಾರ ರಚನೆ ಮತ್ತು ನಿರ್ವಾಣ ಎಂದರೆ ಎಲ್ಲ ಬಾಂಧವ್ಯಗಳನ್ನು ಬಿಡುಗಡೆ ಮಾಡುವುದು. ನಿರ್ವಾಣ ಶತಕಂನ ಶ್ಲೋಕಗಳು. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯುಃ ಚಿದಾನಂದರೂಪಃ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪಃ ಶಿವೋಹಂ ಶಿವೋಹಂ ನ ಚ ಪ್ರಾಣಸಂಜ್ಞೋ ನ ವೈ ಪಂಚವಾಯುಃ ನ ವಾ ಸಪ್ತಧಾತುನ್ ನ ವಾ ಪಂಚಕೋಶಃ ನ ವಾಕ್ಪಾಣಿಪಾದಂ ನ ಚೋಪಸ್ಥಪಾಯುಃ ಚಿದಾನಂದರೂಪಃ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ
चिदानन्दरूपः शिवोऽहं शिवोऽहम्। न मे द्वेषरागौ न मे लोभमोहौ मदो नैव मे नैव मात्सर्यभावः न धर्मो न चार्थो न कामो न मोक्षः चिदानन्दरूपः शिवोऽहं शिवोऽहं। चिदानन्दरूपा शिवोऽहं शिवोऽहं। चिदानन्दरूपः शिवोऽहं शिवोऽहम्। न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञः अहं भोजनं नैव भोज्यं न भोक्ता चिदानन्दरूपः शिवोऽहं शिवोऽहं। चिदानन्दरूपा शिवोऽहं शिवोऽहं। चिदानन्दरूपः शिवोऽहं शिवोऽहम्। न मे मृत्युशङ्का न मे जातिभेदः पिता नैव मे नैव माता न जन्मः न बन्धुर्न मित्रं गुरुर्नैव शिष्यं चिदानन्दरूपः शिवोऽहं शिवोऽहं। चिदानन्दरूपा शिवोऽहं शिवोऽहं। चिदानन्दरूपः शिवोऽहं शिवोऽहम्। अहं निर्विकल्पो निराकाररूपः विभुत्वा च सर्वत्र सर्वेन्द्रियाणां न चासङ्गतं नैव मुक्तिर्न मेयो चिदानन्दरूपः शिवोऽहं शिवोऽहं। चिदानन्दरूपा शिवोऽहं शिवोऽहं। चिदानन्दरूपः ಶಿವೋಹಂ ಶಿವೋಹಂ. ಈ ಶ್ಲೋಕದ ಅರ್ಥವನ್ನು ತಿಳಿಯೋಣ. ನಾನು ಮನಸ್ಸು, ಬುದ್ಧಿ, ಅಹಂಕಾರ ಅಥವಾ ನೆನಪು ಅಲ್ಲ. ನಾನು ಕಿವಿಯಲ್ಲ, ಚರ್ಮವಲ್ಲ, ಮೂಗು ಅಲ್ಲ ಅಥವಾ ಕಣ್ಣುಗಳು ಕೂಡ ಅಲ್ಲ. ನಾನು ಆಕಾಶವಲ್ಲ, ಭೂಮಿಯಲ್ಲ, ಬೆಂಕಿಯಲ್ಲ, ನೀರು ಅಥವಾ ಗಾಳಿಯೂ ಅಲ್ಲ. ನಾನು ಪ್ರಜ್ಞೆ ಮತ್ತು ಆನಂದದ ರೂಪ. ನಾನು ಶಾಶ್ವತ ಶಿವ. ನಾನು ಉಸಿರು ಅಲ್ಲ, ಪಂಚಭೂತಗಳು ಅಲ್ಲ. ನಾನು ವಸ್ತುವಲ್ಲ ಅಥವಾ ಪ್ರಜ್ಞೆಯ 5 ಕವಚಗಳು ಅಲ್ಲ. ನಾನು ಮಾತು ಅಲ್ಲ, ಕೈಗಳು ಅಲ್ಲ ಅಥವಾ ಪಾದಗಳು ಅಲ್ಲ. ನಾನು ಪ್ರಜ್ಞೆ ಮತ್ತು ಆನಂದದ ರೂಪ. ನಾನು ಶಾಶ್ವತ ಶಿವ. ನನ್ನಲ್ಲಿ ಯಾವುದೇ ಇಷ್ಟವಿಲ್ಲ ಅಥವಾ ದುರಾಸೆ ಹಾಗೂ ಭ್ರಮೆಯೂ ಇಲ್ಲ. ನನಗೆ ಹೆಮ್ಮೆ ಅಥವಾ ಅಸೂಯೆಯೂ ಗೊತ್ತಿಲ್ಲ. ನನಗೆ ಯಾವುದೇ ಕರ್ತವ್ಯವಿಲ್ಲ, ಸಂಪತ್ತು, ಕಾಮ ಅಥವಾ ಮುಕ್ತಿಯ ಬಯಕೆಗಳೂ ಇಲ್ಲ. ನಾನು ಪ್ರಜ್ಞೆ ಮತ್ತು ಆನಂದದ ರೂಪ. ನಾನು ಶಾಶ್ವತ ಶಿವ. ನನಗೆ ಯಾವುದೇ ಸದ್ಗುಣ ಅಥವಾ ದುರ್ಗುಣವಿಲ್ಲ. ಸುಖ ಅಥವಾ ದುಃಖವೂ ಇಲ್ಲ. ನನಗೆ ಯಾವುದೇ ಮಂತ್ರಗಳು, ತೀರ್ಥಯಾತ್ರೆಗಳು, ಶಾಸ್ತ್ರಗಳು ಅಥವಾ ಆಚರಣೆಗಳ ಅಗತ್ಯವಿಲ್ಲ. ನಾನು ಅನುಭವಿಯೂ ಅಲ್ಲ ಹಾಗೂ ಅನುಭವವೂ ಅಲ್ಲ. ನಾನು ಪ್ರಜ್ಞೆ ಮತ್ತು ಆನಂದದ ರೂಪ. ನಾನು ಶಾಶ್ವತ ಶಿವ. ನನಗೆ ಸಾವಿಲ್ಲ, ಸಾವಿನ ಭಯವೂ ಇಲ್ಲ. ಜಾತಿ ಅಥವಾ ಪಂಥವಿಲ್ಲ. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಏಕೆಂದರೆ ನಾನು ಎಂದಿಗೂ ಹುಟ್ಟಿಲ್ಲ. ನಾನು ಸಂಬಂಧಿಯೂ ಅಲ್ಲ, ಸ್ನೇಹಿತನೂ ಅಲ್ಲ, ಶಿಕ್ಷಕನೂ ಅಲ್ಲ ಅಥವಾ ವಿದ್ಯಾರ್ಥಿಯೂ ಅಲ್ಲ. ನಾನು ಪ್ರಜ್ಞೆ ಮತ್ತು ಆನಂದದ ರೂಪ. ನಾನು ಶಾಶ್ವತ ಶಿವ. ನಾನು
ದ್ವಂದ್ವತೆಯಿಂದ ಮುಕ್ತ. ನನ್ನ ರೂಪ ನಿರಾಕಾರ. ನಾನು ಎಲ್ಲೆಡೆ ಇದ್ದೇನೆ. ಎಲ್ಲ ಇಂದ್ರಿಯಗಳನ್ನು ವ್ಯಾಪಿಸಿದ್ದೇನೆ. ನಾನು ಬಂಧಿತನೂ ಅಲ್ಲ, ಸ್ವತಂತ್ರನೂ ಅಲ್ಲ. ನಾನು ಪ್ರಜ್ಞೆ ಮತ್ತು ಆನಂದದ ರೂಪ. ನಾನು ಶಾಶ್ವತ ಶಿವ. ನಿರ್ವಾಣ ಶತಕಂ ಅಥವಾ ಆತ್ಮಶತಕಂ ಅನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ತಿಳಿಯೋಣ. ಆತ್ಮ ಸಾಕ್ಷಾತ್ಕಾರ. ನಿರ್ವಾಣ ಶತಕಂ ಪಠಣವು ಸ್ವಯಂ ಅರಿವನ್ನು ಬೆಳೆಸಿಕೊಳ್ಳಲು ಮತ್ತು ಅಹಂಕಾರದಂತಹ ಕ್ಷಣಿಕ ಅಂಶಗಳನ್ನು ಮೀರಿ ಸ್ವಯಂನ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ. ಭಾವನಾತ್ಮಕ ಸಮಾನತೆ. ಈ ವಚನಗಳು ಸಾಧಕರಿಗೆ ದ್ವಂದ್ವಗಳಿಂದ ಬೇರ್ಪಡುವಿಕೆ, ಜೀವನದ ಸವಾಲುಗಳನ್ನು ಎದುರಿಸುವಾಗ ಭಾವನಾತ್ಮಕ ಸಮತೋಲನ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಕಡೆಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಆಧ್ಯಾತ್ಮಿಕ ಪರಿವರ್ತನೆ. ನಿರ್ವಾಣ ಶತಕಂ ಅನ್ನು ಪಠಿಸುವುದರಿಂದ ಆಳವಾದ ಆಧ್ಯಾತ್ಮಿಕ ಪರಿವರ್ತನೆಗೆ ಕಾರಣವಾಗಬಹುದು. ವ್ಯಕ್ತಿಗಳ ಬಾಹ್ಯ ಗುರುತಿಸುವಿಕೆಗಳನ್ನು ಮೀರಿ ಚಲಿಸುವ ಮತ್ತು ದೈವಿಕತೆಯೊಂದಿಗಿನ ಅವರ ಏಕತೆಯನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಚಿಂತನೆಯ ಸ್ಪಷ್ಟತೆ. ವಚನಗಳ ತಾತ್ವಿಕ ಆಳವು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ವಾಸ್ತವದ ಸ್ವರೂಪ ಮತ್ತು ಜೀವನದ ಉದ್ದೇಶದ ಬಗ್ಗೆ ಒಳನೋಟಗಳನ್ನು ಒದಗಿಸುತ್ತದೆ. ಬಾಂಧವ್ಯಗಳಿಂದ ಸ್ವಾತಂತ್ರ್ಯ. ವಚನಗಳಲ್ಲಿ ಗುರುತಿನ ವಿವಿಧ ಅಂಶಗಳ ನಿರಾಕರಣೆಯು ಬಾಂಧವ್ಯಗಳಿಂದ ವಿಮೋಚನೆಯನ್ನು ಪ್ರೋತ್ಸಾಹಿಸುತ್ತದೆ. ಹೆಚ್ಚು ವಿಮೋಚನೆ ಮತ್ತು ತೃಪ್ತಿಕರ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ಆಂತರಿಕ ಶಾಂತಿ. ನಿರ್ವಾಣ ಶತಕದ ಚಿಂತನಾಶೀಲ ಸ್ವಭಾವವು ಆಂತರಿಕ ಶಾಂತಿಯನ್ನು ಬೆಳೆಸುತ್ತದೆ. ಇದು ಸಾಧಕರಿಗೆ ಜೀವನದ ಏರಿಳಿತಗಳ ನಡುವೆಯೂ ನೆಮ್ಮದಿಯ ಭಾವನೆಯನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತದೆ. ದೈವಿಕತೆಯೊಂದಿಗಿನ ಸಂಪರ್ಕ. ನಿರ್ವಾಣ ಶತಕಂನ ಸಾರವನ್ನು ಶುದ್ಧ ಪ್ರಜ್ಞೆ ಮತ್ತು ಆನಂದ ಎಂದು ದೃಢೀಕರಿಸುವ ಮೂಲಕ ಸಾಧಕನು ದೈವಿಕತೆಯೊಂದಿಗೆ ಆಳವಾದ ಸಂಪರ್ಕವನ್ನು ಸ್ಥಾಪಿಸುತ್ತಾನೆ. ಆಧ್ಯಾತ್ಮಿಕ ತೃಪ್ತಿ ಭಾವನೆಗಳನ್ನು ಬೆಳೆಸುತ್ತಾನೆ. ನಿರ್ವಾಣ ಶತಕಂನ ಸಾರಾಂಶವು ಹೀಗಿದೆ. ನಿರ್ವಾಣ ಶತಕಂ ಕೇವಲ ಸ್ತೋತ್ರವಲ್ಲ. ಇದು ಸ್ವಯಂ ಅನ್ವೇಷಣೆ, ಆಧ್ಯಾತ್ಮಿಕ ಜಾಗೃತಿ ಮತ್ತು ಆಂತರಿಕ ಚಿಕಿತ್ಸೆಗೆ ಪ್ರಬಲವಾದ ಸಾಧನವಾಗಿದೆ. ನೀವು ಶಾಂತಿ, ಜ್ಞಾನೋದಯ ಅಥವಾ ಮುಕ್ತಿಯನ್ನು ಬಯಸಿದ್ದಲ್ಲಿ ಈ ದೈವಿಕ ಸಂಯೋಜನೆಯ ಪಠಣವು ನಿಮ್ಮ ನಿಜವಾದ ಸ್ವರೂಪವನ್ನು ಅನಂತ, ಆನಂದದಾಯಕ ಪ್ರಜ್ಞೆಯಾಗಿ ಅರಿತುಕೊಳ್ಳಲು ನಮಗೆ ಮಾರ್ಗದರ್ಶನ ನೀಡುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.